Dear students, today I am going to explain about subspaces. Yesterday I already taught you about vector space and its properties. Now let us see what is subspace. A non-empty subset W of a vector space V is said to be a subspace of V over a field F if W itself is a vector space over F with respect to the same operation of addition and scalar multiplication as defined in V. ಅಂದರೆ ಯಾವುದೇ ಒಂದು ಸಬ್ಸೆಟ್ ವೆಕ್ಟರ್ ಸ್ಪೇಸಲ್ಲಿ ಸಬ್ಸ್ಪೇಸ್ ಆಗಬೇಕಾದ್ರೆ ಆ ಸಬ್ಸೆಟ್ಟು ಕೂಡ ಏನಾಗಿರಬೇಕು, ವೆಕ್ಟರ್ ಸ್ಪೇಸ್ ಆಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಆಪರೇಷನ್ಸ್ ಆಫ್ ಅಡಿಷನ್ ಆ್ಯಂಡ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆ್ಯಸ್ ಡಿಫೈನ್ಡ್ ಇನ್ ವಿಯಲ್ಲಿ ಯಾವ ರೀತಿ ನಾವು ಆಪ್ರೇಷನ್ಸ್ ಡಿಫೈನ್ ಮಾಡಿರ್ತೀವೋ ಅದೇ ಆಪ್ರೇಷನ್ಸಿಗೆ ಸಬ್ಸೆಟ್ಟು ವೆಕ್ಟರ್ ಸ್ಪೇಸ್ನ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿರಬೇಕು. ಆಗ ಆ ಸಬ್ಸೆಟ್ಟನ್ನು ಸಬ್ಸ್ಪೇಸ್ ಅಂತ ಕರಿತೀವಿ. ಎಕ್ಸಾಂಪಲ್, ದ ಸೆಟ್ ವಿ of all ordered triplets x1, x2, x3 over the field of real numbers is a vector space with respect to addition and scalar multiplication. ಸೊ ಇದು ವೆಕ್ಟರ್ ಸ್ಪೇಸ್. ಇದರಲ್ಲಿ ತಗೊಳ್ಳೋ ಸಬ್ಸೆಟ್ ಹೆಂಗಿರಬೇಕು ಅಂದರೆ, ದ ಸೆಟ್ ಡಬ್ಲ್ಯೂ ಆಫ್ ಆಲ್ ಆರ್ಡರ್ ಟ್ರಿಪ್ಲೆಟ್ಸ್ ಆಫ್ ದ ಫಾರಮ್ x1, x2, 0 ಈಸ್ ಎ ಸಬ್ಸೆಟ್ ಆಫ್ ವಿ, ಡಬ್ಲ್ಯೂ ಈಸ್ ಎ ಸಬ್ಸ್ಪೇಸ್. ಸೊ ಇಲ್ಲಿ ಮೂರನೇ ಎಲಿಮೆಂಟನ್ನು 0 ಯೂಸ್ ಮಾಡಿದ್ದೀವಿ. ಈ ಥರ ಸಬ್ಸೆಟ್ಟನ್ನು ನೀವು ವಿ ಎಲ್ ತೊಗೊಂಡ್ರೆ ಡೆಫಿನೆಟ್ಲಿ ಅದು ವೆಕ್ಟರ್ ಸ್ಪೇಸ್ನ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಹಾಗಾಗಿ ಅದು ಸಬ್ಸ್ಪೇಸ್ ಆಗಿರುತ್ತೆ. ಅಬ್ಸರ್ವ್ ದ ನೋಟ್, ಎವ್ರಿ ವೆಕ್ಟರ್ ಸ್ಪೇಸ್ ಹ್ಯಾಸ್ ಆಲ್ವೇಸ್ ಟು ಸಬ್ಸ್ಪೇಸಸ್ 0 ಆ್ಯಂಡ್ ವಿ. ಅಂದರೆ ಒಂದು ವೆಕ್ಟರ್ ಸ್ಪೇಸಲ್ಲಿ ಮಿನಿಮಮ್ 2 ಸಬ್ಸ್ಪೇಸ್ ಇದ್ದೇ ಇರುತ್ತೆ. ಒಂದು ಕೊಟ್ಟಿರೋ ಸೆಟ್ ವಿ, ಇನ್ನೊಂದು ಸೆಟ್ ಕಂಟೈನಿಂಗ್ ನಲ್ ವೆಕ್ಟಾರ್ ದಟ್ ಈಸ್ 0. ದೀಸ್ ಆರ್ ಕಾಲ್ಡ್ ಟ್ರಿವಿಯಲ್ ಸಬ್ಸ್ಪೇಸಸ್ ಆರ್ ಇಂಪ್ರಾಪರ್ ಸಬ್ಸ್ಪೇಸಸ್. ಇವು ಬಿಟ್ಟು ಬೇರೆ ಸಬ್ಸ್ಪೇಸ್ ಇದ್ದರೆ ಆ್ಯಂಡ್ ಎನಿ ಅದರ್ ಸಬ್ಸ್ಪೇಸ್ ಈಸ್ ಕಾಲ್ಡ್ ಎ ನಾನ್ ಟ್ರಿವಿಯಲ್ ಸಬ್ಸ್ಪೇಸ್ ಆಫ್ ವಿ. ಥಿಯರಮ್ 1. ಎ ನಾನ್ ಎಂಪ್ಟಿ ಸಬ್ಸೆಟ್ W of a vector space V is a subspace of V if and only if first condition for all alpha comma beta belongs to W, alpha plus beta belongs to W. Second condition, C belongs to F, alpha belongs to W implies C alpha belongs to W. ಈ ಥಿಯರಮಲ್ಲಿ ಏನು ಹೇಳ್ತಾನೆ, ಯಾವುದೇ ಒಂದು ಸಬ್ಸೆಟ್ಟು ಸಬ್ಸ್ಪೇಸ್ ಅಂತ ಹೇಳಬೇಕಾದ್ರೆ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು. ಅಂದರೆ ಫಸ್ಟ್ ಒನ್ನು ಕ್ಲೋಸ್ಡ್ ಅಂಡರ್ ಅಡಿಷನ್ ಆಗಿರಬೇಕು, ಸೆಕೆಂಡ್ ಒನ್ ಕ್ಲೋಸ್ಡ್ ಅಂಡರ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಗಿರಬೇಕು. ಸೊ ವೆನೆವರ್ ದೀಸ್ ಟು ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಬೈ ಎ ಸಬ್ಸೆಟ್, then that subset is said to be a subspace of the given vector space V. Proof goes like this. Let W be a subspace over the field F ಅಂತ ಇಟ್ಕೊಳ್ಳಿ. ನೀವೇ ಪ್ರೂವ್ ಮಾಡಬೇಕು W ಸಬ್ಸ್ಪೇಸ್ ಆದರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ತೋರಿಸ್ಬೇಕು. W ಸಬ್ಸ್ಪೇಸ್ ಅಂತ ಟ್ರೀಟ್ ಮಾಡಿರೋದ್ರಿಂದ therefore W satisfies all the vector space axioms according to definition of subspace. Therefore W is closed with respect to addition and scalar multiplication. So W ಏನಾಗುತ್ತೆ, ವೆಕ್ಟರ್ ಸ್ಪೇಸ್ ಆಕ್ಸಿಯಮ್ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಕ್ಲೋಸರ್ಲ ಸ್ಯಾಟಿಸ್ಫೈ ಆಗಿರುತ್ತೆ ಇಲ್ಲಿ, ಮತ್ತು ಕ್ಲೋಸ್ಡ್ ಅಂಡರ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ನು ಆಗಿರುತ್ತೆ. ಹಾಗಾಗಿಬಿಟ್ಟು ಏನಾಗುತ್ತೆ, therefore for all alpha comma beta belongs to W, alpha plus beta belongs to W and C belongs to F, comma alpha belongs to W implies C alpha belongs to W. So these are the necessary conditions for W to be a subspace. In the converse part, whenever the above two laws holds good, we have to prove W is a subspace. So W subspace ಆಗಬೇಕಾದ್ರೆ ಏನಾಗಬೇಕು, W ವೆಕ್ಟರ್ ಸ್ಪೇಸ್ ಆಗಬೇಕು. ಈಗ ನಾವು ವೆಕ್ಟರ್ ಸ್ಪೇಸ್ ಕಂಡೀಷನ್ಸು ಡಬ್ಲ್ಯೂದಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಂತ ತೋರಿಸ್ಬೇಕೀಗ. ಸೊ W1 ಫ್ರಮ್ ದ ಗಿವನ್ ಕಂಡೀಷನ್ಸ್ ಫಾರ್ ಆಲ್ ಆಲ್ಫಾ ಕಮ್ಮ ಬೀಟಾ ಬಿಲಾಂಗ್ಸ್ ಟು W, ಆಲ್ಫಾ ಪ್ಲಸ್ ಬೀಟಾ ಬಿಲಾಂಗ್ಸ್ ಟು W. ಸೊ ಕ್ಲೋಸರ್ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು addition is satisfied. Since alpha plus of beta plus u is equal to alpha plus beta plus u is satisfied in V, so it is satisfied in the subset W also, that means associative law. Now C belongs to F, C alpha belongs to W. Take C is equal to -1.
So minus 1 into alpha belongs to W. Minus 1 into alpha is what? Minus alpha. That means additive inverse exists in W. If from condition 1, alpha plus beta belongs to W ಇದೆ, beta ಜಾಗದಲ್ಲಿ minus alpha ಹಾಕ್ಕೊಳ್ಳಿ. Alpha plus of minus alpha belongs to W. So 0 belongs to W. Identity law with respect to addition is satisfied. Next, inverse law already ಹೇಳಿದ್ದೀನಿ. Alpha plus beta is equal to beta plus alpha is satisfied in V. Therefore, it is satisfied in W also. Therefore, W comma plus is abelian group. Next to distributive law. So, C into alpha plus beta is equal to C alpha plus C beta. Left distributive law. C1 plus C2 into alpha is equal to C1 alpha plus C2 alpha are satisfied in V. Yes, they are satisfied in the subset W also. Next to C1 into C2 alpha equals C1 C2 into alpha is satisfied in V and density is satisfied in the subset W also. 1 into minus alpha is equal to minus alpha is satisfied in V. Therefore, it is satisfied in W also. Therefore, W is a vector space. ಮೇಲ್ಗಡೆ ಲಾಸ್ಟ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ W2 W3 W4 ಅವನ್ನು ನೀವು ಮತ್ತೆ ಸಪ್ರೇಟಾಗಿ ಎಸ್ಟಾಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಎಲಿಮೆಂಟ್ಸನ್ನು ಯೂಸ್ ಮಾಡ್ತಿರೋದು ವಿ ಎ ಇಂದ ತೊಗೊಂಡಿರೋದು ಸಬ್ಸೆಟ್ಟು. ಹಾಗಾಗಿ ಯಾವೆಲ್ಲ ಎಲಿಮೆಂಟ್ಗಳು ಡಿಸ್ಟ್ರಿಬ್ಯೂಟಿವ್ ಲಾಸು C1 C2 alpha is equal to C1 into C2 alpha 1 into alpha is equal to alpha ಇವೆಲ್ಲ ಸ್ಯಾಟಿಸ್ಫೈ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಡೈರೆಕ್ಟಾಗಿ ನೀವು W ಅದರ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ಬಿಡ್ಬೋದು. Therefore, W is a vector space. So now conclusion, W is a subset of V and W is a vector space, hence W is a subspace of V. Next theorem, a non-empty subset W of a vector space V is a subspace of V if and only if C1 alpha plus C2 beta belongs to W, where C1 C2 belongs to F and alpha beta belongs to W. See, this theorem is the combination of the two properties of the first theorem. In first theorem we have two laws, closed under addition, closed under scalar multiplication. Here both the laws are clubbed. So that means to prove W is a subspace, it is enough to prove C1 alpha plus C2 beta belongs to W. Proof. First we have to assume W is a subspace. If W is a subspace, we have to prove C1 alpha plus C2 beta belongs to W. Let W be a subspace of V. Let C1 comma C2 belongs to F and alpha comma beta belongs to, that is W, not F, that is W. Since W is closed with respect to scalar multiplication, C1 alpha and C2 beta belongs to W. Again, W is closed with respect to addition. Therefore, C1 alpha plus C2 beta belongs to W. For all alpha beta belongs to W and C1 C2 belongs to F. This is the required condition. In the converse part, let the condition C1 alpha plus C2 beta belongs to W. You take it as 1. Take C1 is equal to C2 is equal to 1. Therefore, 1 becomes what? 1 into alpha plus 1 into beta belongs to W. That is alpha plus beta belongs to W. That means closed under addition. Take beta is equal to 0. Therefore, 1 becomes what? C1 alpha plus C2 0 belongs to W. C2 into 0 is 0. So, remaining is what? C1 alpha. C1 alpha belongs to W. Closed under scalar multiplication. So, W is a subspace of V. See, theorem 2 is the combination of the two laws of the first theorem. Next theorem, the intersection of any two subspaces of a vector space V where a field F is again a subspace of V. ಅಂದರೆ ಎರಡು ಸಬ್ಸ್ಪೇಸ್ ತೊಗೋಬೇಕು, ಅವನ್ನು ಇಂಟರ್ಸೆಕ್ಟ್ ಮಾಡಿದಾಗ ಇನ್ನೊಂದು ಸೆಟ್ ಬರುತ್ತೆ, ಆ ಸೆಟ್ಟು ಕೂಡ ಏನಾಗುತ್ತೆ ಸಬ್ಸ್ಪೇಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾನೆ. ಪ್ರೂಫ್. ಲೆಟ್ S and T
be two subspaces of V. Let S intersection T is equal to alpha such that alpha belongs to S and alpha belongs to T. S intersection T ಅನ್ನೋ ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಯಾವುದೇ ಎಲಿಮೆಂಟ್ ನೀವು ಬರ್ಕೊಂಡಿರೋದು ಮೊದಲನೇ ಸೆಟ್ಟಲ್ಲಿ ಇರಬೇಕು, ಎರಡನೇ ಸೆಟ್ಟಲ್ಲಿ ಇರಬೇಕು. Since S and T are subspaces, therefore 0 belongs to S and 0 belongs to T. 0 means 0 vector, that is. Therefore 0 belongs to S intersection T. That means our intersection set contains at least one element, that is 0 vector. So we can say S intersection T is non-empty set. Now we have to prove intersection of two subspaces is a subspace. That means we have to prove if we take any two elements from S intersection T, those two elements satisfies two laws of the subspace, that is closed under addition, closed under scalar multiplication. Take two elements from S intersection T. Let alpha comma beta belongs to S intersection T, which implies alpha comma beta belongs to S and alpha comma beta belongs to T. Since S and T are subspaces, alpha beta belongs to S and alpha beta belongs to T means alpha plus beta belongs to S and alpha plus beta belongs to T. If we remove the word and, we will have alpha plus beta belongs to S intersection T. That means S intersection T is closed under addition. Next, to take alpha belongs to S intersection T and C belongs to F. Alpha belongs to S intersection T means what? Alpha belongs to S and alpha belongs to T. Since S and T are subspaces, we have C alpha belongs to S and C alpha belongs to T. C alpha is contained in both the sides S and T. Therefore, C alpha belongs to S intersection T. That means S intersection T is closed under addition. Therefore, intersection of two subspaces is a subspace of V. Note is important here. The union of two subspaces of V need not be a subspace of V. For this we have to give an example. In V to R, let S equals x comma 0 where x belongs to R and T is equal to 0 comma y belongs to R be two subspaces. Now create union set. Then S union T is equal to alpha such that alpha belongs to S or alpha belongs to T. Now consider x comma 0 belongs to x comma 0 and 0 comma y both belongs to symbol is not there here. We put the belongs to symbol. Consider x comma 0 and 0 comma y belongs to S union T. Now add the elements. Now x comma 0 plus 0 comma y is equal to what? X comma y. But x comma y does not belong to either S or T. That means union of two subspaces need not be a subspace.